ಎಲ್ಲರಿಗೂ ನಮಸ್ಕಾರ. ಈಗ ಅಲ್ಲಮ ಪ್ರಭುವಿನ ವಚನಾರ್ಥ ಚಿಂತನೆ ವಿಡಿಯೋ 11. ವಿಷಯ ಕಾಯ, ಜೀವ ಮತ್ತು ಅಂಗ, ಲಿಂಗ. ಅಲ್ಲಮರ ವಚನಗಳಲ್ಲಿ ಕಾಯ, ದೇಹ, ತನು, ಅಂಗ ಇದರ ಕುರಿತ ಚಿಂತನೆಯನ್ನು ಹೆಕ್ಕಿ ತೆಗೆಯುವುದು ಇಲ್ಲಿಯ ಒಂದು ಮುಖ್ಯ ಉದ್ದೇಶ. ಕಾಯ, ದೇಹ ಕುರಿತಾಗಿ ಇತ್ಯಾತ್ಮಕ ಮತ್ತು ನೇತ್ಯಾತ್ಮಕ ದೃಷ್ಟಿಗಳೆರಡೂ ಅಲ್ಲಮನ ವಚನಗಳಲ್ಲಿ ಕಂಡುಬರುತ್ತವೆ. ಕಾಯ ದೇಹ ಕುರಿತ ಇತ್ಯಾತ್ಮಕ ಧೋರಣೆ ಎಂದರೆ ದೇಹ, ತನು, ಕಾಯವೇ ಶಿವನ ವಾಸಸ್ಥಾನ, ಕಾಯ ಹೊರತು ಶಿವನಿಗೆ ಅನ್ಯ ನೆಲೆಯಿಲ್ಲ ಎಂಬುದು. ಕಾಯದ ಕುರಿತು ನೇತ್ಯಾತ್ಮಕ ಧೋರಣೆ ಎಂದರೆ ಮನುಷ್ಯನ ಕಾಯಗುಣ ಅಳಿಯದೆ ಲಿಂಗಗುಣ ಪ್ರಾಪ್ತವಾಗದು, ಮನುಷ್ಯನು ಇಂದ್ರಿಯಾತ್ಮಕ ತನುಗುಣಾದಿಗಳ ಪ್ರಭಾವದಿಂದ ಹೊರಬರಬೇಕಾದುದು ಅತ್ಯವಶ್ಯಕ ಎನ್ನುವಂಥದ್ದು. ಈ ಎರಡೂ ದೃಷ್ಟಿಗಳು ಅಲ್ಲಮ ಪ್ರಭುವಿನ ವಚನಗಳಲ್ಲಿ ಮೇಳೈಸಿರ್ತಕ್ಕಂಥದ್ದು ಒಂದು ವಿಶೇಷ. ಮೊದಲಿಗೆ ಕಾಯ, ದೇಹ, ತನು, ಅಂಗ ಕುರಿತ ಇತ್ಯಾತ್ಮಕ ನಿಲುವು ಮತ್ತು ಧೋರಣೆ. ಅಂಗದ ಕಳೆಯಲೊಂದು ಲಿಂಗವ ಕಂಡೆ, ಲಿಂಗದ ಕಳೆಯಲೊಂದು ಅಂಗವ ಕಂಡೆ, ಅಂಗ ಲಿಂಗದ ಸಂದಣಿಯ ನರಸಿ ಕಂಡೆ ನೋಡಿರೆ, ಇಲ್ಲಿಯೇ ಇದಾನೆ ಶಿವನು ಬಲ್ಲಡೆ ಇರಿಸಿಕೊಳ್ಳಿರೆ, ಕಾಯ ಒಳಿಯದ ಮುನ್ನ ನೋಡಬಲ್ಲಡೆ ಗುಹೇಶ್ವರ ಲಿಂಗಕ್ಕೆ ಬೇರೆ ಠಾವುಂಟೆ ಹೇಳಿರೆ ಅಂತ ಹೇಳಿ 183ನೇ ವಚನ. ನೋಡಿ, ಇಲ್ಲಿಯೇ ಇದ್ದಾನೆ ಅಂದ್ರೆ ಈ ದೇಹದಲ್ಲಿಯೇ ಆ ಶಿವ ಇದ್ದಾನೆ ಅನ್ನುವಂತ ಒಂದು ಅಭಿಪ್ರಾಯ. ಆ ಶಿವನಿಗೆ ಈ ದೇಹವನ್ನು ಹೊರತಾದ ಅನ್ಯ ಠಾವು ಇಲ್ಲ ಅನ್ನುವಂಥದ್ದು ಈ ಅಲ್ಲಮ ಪ್ರಭುವಿನ 183ನೇ ವಚನದಲ್ಲಿ ಸ್ಪಷ್ಟ. ಇನ್ನ ದೇಹವೇ ಪಿಂಡಿಗೆ, ಜೀವವೇ ಲಿಂಗ ಅಂತ 184ನೇ ವಚನದ ಸಾಲಿದೆ. ಅರಿಯಬಲ್ಲಡೆ ಗುಹೇಶ್ವರನೆಂಬ ಲಿಂಗವು ಹೃದಯದಲ್ಲೈದಾನೆ ಅಂತ ಹೇಳುತ್ತೆ 185ನೇ ವಚನ. ಕಾಯದೊಳಗೆ ಜೀವ ಉಳ್ಳನ್ನಕ್ಕ ಅದೇ ಪ್ರಾಣಲಿಂಗವು ಕಾಣ ಗುಹೇಶ್ವರ ಅಂತ 182ನೇ ವಚನ ಹೇಳುತ್ತೆ. ಈ ಮೇಲಿನ ಎಲ್ಲ ವಚನಗಳು ಕೂಡ ಈ ಹಿಂದಿನ ಚರ್ಚೆಯ ಸಂದರ್ಭಗಳಲ್ಲಿ ನಾವು ಅಲ್ಲಲ್ಲಿ ತೆಗೆದುಕೊಂಡಿದ್ರು ಕೂಡ ಇಲ್ಲಿ ಮತ್ತೊಮ್ಮೆ ಉದ್ಧೃತ ಮಾಡಿರ್ತಕ್ಕಂಥ ಒಂದು ಉದ್ದೇಶ, ಅವು ಕಾಯ ದೇಹದ ಮಹತ್ವವನ್ನು ಹೇಳುತ್ತವೆ. ಆದ್ದರಿಂದ ಆಕಾಶ ಮುಗಿಲಲ್ಲಿ, ಕಾಲ್ಪನಿಕ ಕೈಲಾಸದಲ್ಲಿ, ಎಲ್ಲಿಯೋ ಗುಡಿಗುಂಡಾರಗಳಲ್ಲಿ ದೇವರನ್ನು ಕಲ್ಪಿಸಿದವರಿಗೆ ವಿರುದ್ಧವಾಗಿ ಶರಣರು ಮನುಷ್ಯನ ದೇಹದೊಳಗೆ ದೇವರನ್ನ ಕಂಡರಿಸುವ ಪ್ರಯತ್ನವನ್ನ ಮಾಡಿರ್ತಕ್ಕಂಥವ್ರು. ದೇವರನ್ನು ಎಲ್ಲಿಯೂ ಹುಡುಕುವ ಅವಶ್ಯಕತೆ ಇಲ್ಲ. ಅವನ ಜೀವ ಪ್ರಾಣ ಅದೇ ದೇವರು, ಅದೇ ಶಿವ, ಅದು ಹೃದಯದ ಗುಹಿಯಲ್ಲಿದೆ ಎನ್ನುತ್ತಾನೆ ಅಲ್ಲಮ. ಈ ದೃಷ್ಟಿಯಿಂದ ನಾವು ಉಲ್ಲೇಖಿಸಲೇಬೇಕಾಗಿರ್ತಕ್ಕಂಥ ಇನ್ನೂ ಕೆಲವಾರು ವಚನಗಳು ಇವೆ. ಉದಕ ಮೂರುತಿಯಾಗಿ ಉದಯವಾಯಿತು ಪಿಂಡಿಗೆಯಲ್ಲಿ, ಉದಕ ಮೂರುತಿಯಾಗಿ ಉದಯವಾಯಿತು ಪಿಂಡಿಗೆಯಲ್ಲಿ, ಅಲ್ಲಿ ಮೂಲಸ್ಥಾನ ಸ್ಥಾಪ್ಯವಾಯಿತು ಸ್ವದೇಹ ಶಿವಪುರದಲ್ಲಿ, ವಾಯು ಪೂಜಾರಿಯಾಗಿ ಪರಿಮಳದಿಂದರೆಯ ಕಟ್ಟಿ, ವಾಯು ಪೂಜಾರಿಯಾಗಿ ಪರಿಮಳದಿಂದಂಡೆಯ ಕಟ್ಟಿ ಪೂಜಿಸುತ್ತಿದ್ದುದು ನವದ್ವಾರ ಶಿವಾಲಯದ ಆದಿಮಧ್ಯ ಸ್ಥಾನದಲ್ಲಿ, ಗುಹೇಶ್ವರನೆಂಬುದಲ್ಲಿಯೇ ನಿಂದಿತ್ತು ಅಂತ 193ನೇ ವಚನ ಹೇಳುತ್ತೆ. ಸ್ವದೇಹವೇ ಶಿವಪುರ, ಶಿವಪುರ ಅಂತಕ್ಕಂಥದ್ದು ಬೇರೆ ಎಲ್ಲಿ ಇಲ್ಲ, ನಮ್ಮ ದೇಹವೇ ಶಿವಪುರ. ಅಲ್ಲಿ ಉದಕ ಮೂರುತಿ, ಪಿಂಡಿಗೆಯೇ ಮೂಲಸ್ಥಾನ, ವಾಯುವೇ ಪೂಜಾರಿ, ಪರಿಮಳದ ಇಂಡೆಯನ್ನು ಅಂದ್ರೆ ಹಾರ ಅಥವಾ ದಂಡೆ ಅಂತ ಪರಿಮಳದ ಇಂಡೆಯನ್ನು ಕಟ್ಟಿ ನವದ್ವಾರವುಳ್ಳ ಈ ದೇಹವೆಂಬ ಶಿವಾಲಯದ ಆದಿ ಮಧ್ಯಸ್ಥಾನದಲ್ಲಿ ಇರುವ ಗುಹೇಶ್ವರನನ್ನ ಪೂಜಿಸುತ್ತಿದ್ದಿತು. ಅಂಗದಲ್ಲಿ ಮಾಡುವ ಸುಖ ಲಿಂಗಕ್ಕದು ಭೂಷಣವಾಯಿತು. ಹೀಗೆ ಹೇಳುತ್ತೆ 204ನೇ ವಚನ. ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇಗುಲ ಬೇಕಯ್ಯ, ಎರಡಕ್ಕೆ ಹೇಳಲಿಲ್ಲಯ್ಯ ಗುಹೇಶ್ವರ
ನೀನು ಕಲ್ಲಾದಡೆ ನಾನು ಏನಪ್ಪೆನು ಅಂತಾನೆ ಅಲ್ಲಮ ಪ್ರಭು 213ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಈ ವಚನದಲ್ಲಿ ದೇಹವೆಂಬ ದೇಗುಲವಿರುವಾಗ ಕಲ್ಲು ದೇವಾಲಯಗಳು ಯಾಕೆ ಬೇಕು ಎಂಬ ಪ್ರಶ್ನೆಯನ್ನ ಇಲ್ಲಿ ಕೇಳಲಾಗಿದೆ. ಕಾಯವೇ ಪೀಠ, ಮನವೇ ಲಿಂಗವಾದನೆ, ಕೊರಳಲ್ಲಿ ನಾಗವತ್ತಿಗೆ ಏಕೋ ಶರಣಂಗೆ ಗುಹೇಶ್ವರ ಅಂತ ಕೇಳುತ್ತೆ ಅಲ್ಲಮ ಪ್ರಭುವಿನ 232ನೇ ವಚನ. ಅಂದ್ರೆ ದೇಹದ ಮೇಲೆ ಲಿಂಗ ಧರಿಸುವುದರ ಅಸಾರ್ಥಕತೆಯನ್ನ ಎತ್ತಿ ತೋರಿಸುತ್ತಾನೆ ಅಲ್ಲಮ ಪ್ರಭು. ಕಾಲೇ ಕಂಬಗಳಾದವೆನ್ನ ದೇಹವೇ ದೇಗುಲವಾಯಿತಲ್ಲಯ್ಯ, ಕಾಲೇ ಕಂಬಗಳಾದವೆನ್ನ ದೇಹವೇ ದೇಗುಲವಾಯಿತಯ್ಯ, ಎನ್ನ ನಾಲಿಗೆಯೇ ಗಂಟೆ ಶಿರ ಸುವರ್ಣದ ಕಳಸ ಇದೇನಯ್ಯ, ಸರವೇ ಲಿಂಗಕ್ಕೆ ಸಿಂಹಾಸನವಾಗಿದ್ದಿತಯ್ಯ, ಗುಹೇಶ್ವರ ನಿಮ್ಮ ಪ್ರಾಣಲಿಂಗ ಪ್ರತಿಷ್ಠೆ ಪಲ್ಲಟವಾಗದಂತಿದ್ದೆನಯ್ಯ ಅಂತ 195ನೇ ವಚನ. ಇಲ್ಲಿ ಸರ ಅಂದ್ರೆ ಸ್ವರ ಅಂತ, ಉಸಿರು, ಓಂಕಾರ. ಬಸವಣ್ಣನವರು ಕೂಡ ಇದೇ ಮಾತುಗಳಲ್ಲಿಯೇ ದೇಹವನ್ನು ದೇವಾಲಯ ಎಂದು ಹೇಳಿರುವುದು ನಮಗೆ ಗೊತ್ತಿರತಕ್ಕಂಥ ವಿಷಯವೇ. ಇನ್ನೊಂದು ವಚನವನ್ನು ನೋಡಿ ನೀವು, ನೆನೆ ಎಂದಡೆ ಏನ ನೆನೆವೆನಯ್ಯ, ಎನ್ನ ಕಾಯವೇ ಕೈಲಾಸವಾಯಿತು, ಮನವೇ ಲಿಂಗವಾಯಿತು, ತನುವೇ ಸಜ್ಜೆಯಾಯಿತು, ನೆನೆವಡೆ ದೇವನುಂಟೆ, ನೋಡುವಡೆ ಭಕ್ತನುಂಟೆ, ಗುಹೇಶ್ವರ ಲಿಂಗ ಲೀಯವಾಯಿತು. ಅಲ್ಲಮ ಪ್ರಭುವಿನ 304ನೇ ವಚನ ನೋಡಿ. ಇಲ್ಲೂ ಕೂಡ ಅದ್ವೈತ ಕಲ್ಪನೆಯೇ ವಿಜೃಂಭಿಸುತ್ತದೆ ಅಂತಕ್ಕಂಥದ್ದನ್ನ ಗಮನಿಸಬೇಕು. ಕಾಯ ಕೈಲಾಸ, ತನು ಸಜ್ಜೆ, ಮನವೇ ಲಿಂಗ. ಇನ್ನು ನೆನೆಯುವುದು ಯಾರನ್ನು? ಧ್ಯಾನಿಸಲು ವಸ್ತುವೇ ಇಲ್ಲವಲ್ಲ. ಭಕ್ತ ಮತ್ತು ದೇವ ಅಭಿನ್ನವಾದವರು. ಭಕ್ತನ ಕಾಯದೊಳಗೆ ಗುಹೇಶ್ವರನು ಲೀನವಾಗಿರಲು ಮತ್ತೆಲ್ಲಿಯ ಕೈಲಾಸ? ಹೀಗೆ ಅಲ್ಲಮ ಪ್ರಭುಗಳು ಭಕ್ತನ ಕಾಯವನ್ನು ದೇವರ ವಾಸಸ್ಥಾನ ನೆಲೆಯನ್ನಾಗಿಸುವಾಗಲೇ ಸಾಂಸ್ಥಿಕ ಧರ್ಮದ ಗುಡಿ, ಕೈಲಾಸ, ಲಿಂಗ, ನಾಗವತ್ತಿಗೆ ಇತ್ಯಾದಿ ಈ ಸ್ಥಾವರಗಳನ್ನ ತಿರಸ್ಕರಿಸಿ ಬಿಡುತ್ತಾರೆ. ದೇಹಕ್ಕೆ ದೇವತ್ವದ ಶ್ರೇಷ್ಠ ಸ್ಥಾನ ಕಲ್ಪನೆ ಲಭ್ಯವಾಗುತ್ತದೆ. ಇನ್ನೂ ಒಂದು ವಚನವನ್ನ ನಾವು ಇಲ್ಲಿ ಉದಾಹರಿಸತಕ್ಕಂಥ ಅವಶ್ಯಕತೆ ಇದೆ. ಕಾಯವೇ ಸಕಲ, ಪ್ರಾಣವೇ ಸಕಲ ನಿಷ್ಕಲ, ಭಾವವೇ ನಿಷ್ಕಲ ಲಿಂಗವಾಗಿದ್ದ ಮತ್ತೆ ಬೇರೆ ಆಯತ ಸ್ವಾಯತ ಸನ್ನಿಹಿತವೆಂಬುದಿಲ್ಲ ನೋಡ. ಆಯತಲಿಂಗ, ಸ್ವಾಯತಲಿಂಗ, ಸನ್ನಿಹಿತಲಿಂಗ ಅಂತ ಹೇಳ್ತಾರಲ್ಲ ನೋಡಿ, ಇವೆಲ್ಲವನ್ನು ಅಲ್ಲಮ ಪ್ರಭು ತಿರಸ್ಕರಿಸಿಬಿಡ್ತಾನೆ. ಕಾಯವೇ ಸಕಲ, ಪ್ರಾಣವೇ ಸಕಲ ನಿಷ್ಕಲ, ಭಾವವೇ ನಿಷ್ಕಲ ಲಿಂಗವಾಗಿದ್ದ ಮತ್ತೆ ಬೇರೆ ಆಯತ ಸ್ವಾಯತ ಸನ್ನಿಹಿತವೆಂಬುದಿಲ್ಲ ನೋಡ. ಶಿವಶಕ್ತಿ ಸಂಬಂಧವೇ ದೇಹ ದೇಹಿಗಳಾಗಿದ್ದ ಬಳಿಕ ಗುಹೇಶ್ವರ ಲಿಂಗದಲ್ಲಿ ಬೇರೊಂದು ಕುರುಹು ಬಿಡಿದು ಅರಿಯಲೇಖಯ ಚನ್ನಬಸವಣ್ಣ ಅಂತ 1104ನೇ ವಚನ ಹೇಳುತ್ತೆ. ಕಾಯ, ಪ್ರಾಣ, ಭಾವ ಈ ಮೂರು ದೈವಿಕ ಕಲ್ಪನೆಯಲ್ಲಿ ಸಕಲ ನಿಷ್ಕಲವಾಗಿ ಪರಸ್ಪರ ಬೆಸೆದವಾಗಿವೆ. ಹೀಗಿರ್ಲಿಕ್ಕೆ ಬೇರೆ ಆಯತ ಸ್ವಾಯತ ಏಕೆ ಬೇಕೆಂದು ಚನ್ನಬಸವಣ್ಣನವರನ್ನು ಅಲ್ಲಮ ಪ್ರಶ್ನಿಸುತ್ತಾರೆ. ಹೀಗೆಲ್ಲ ಕಾಯ ಜೀವದ ಬಗ್ಗೆ ಅಲ್ಲಮರ ವಿಚಾರಗಳು ಬಲವಾಗಿದ್ದರೂ ಈ ಸತ್ವಯುತ ವಿಚಾರವನ್ನೇ ವಿರೋಧಿಸುವ ಒಂದು ವಚನ ಇದೆ. ಕಾಯವೆಂಬ ದೇಗುಲದಲ್ಲಿ ಜೀವವೆಂಬ ದೇವರು, ಕಾಯವೆಂಬ ದೇಗುಲದಲ್ಲಿ ಜೀವವೆಂಬ ದೇವರು, ಕರ್ಣೇಂದ್ರಿಯಗಳೆಂಬ ಸ್ಥಾನಿಕರ ಕೈಯಲ್ಲಿ ಪೂಜೆಗೊಂಬುದು ಗುಹೇಶ್ವರ ಲಿಂಗಕ್ಕೆ ದೂರ ಅಂತ ಹೇಳ್ಬಿಡ್ತಾನೆ ಅಲ್ಲಮ ಪ್ರಭುವಿನ 1102ನೇ ವಚನ. ಬಟ್ ಇದಕ್ಕೆ ಏನನ್ನಬೇಕು ನಾವು? ಪ್ರಕ್ಷಿಪ್ತವೆನ್ನದೇ ವಿಧಿ ಇದೆಯೇ ಇಲ್ಲಿ? ಯಾಕಂದ್ರೆ ಒಂದು ರೀತಿ ತಾತ್ವಿಕ ಸ್ವಯಂ ವೈರುಧ್ಯವನ್ನ ಇಂಥ ವಚನಗಳು ಉಂಟು ಮಾಡ್ತವೆ. ಅಲ್ಲಮ ಪ್ರಭು ದಶಕಗಳುದ್ದಕ್ಕೂ ಬೆಳೆಸಿದ ತನ್ನದೇ ತತ್ವವನ್ನ ತಾನೇ ಭಂಗಿಸುವುದಿದ್ದರೆ, ಮುರಿಯುವುದಿದ್ದರೆ ಆ ವಚನಗಳನ್ನು ಸ್ವಯಂ ತಾನೇ ನಾಶ ಮಾಡಿ ಬಿಡುತ್ತಿದ್ದರಲ್ಲವೇ? ತನ್ನ ವಿಚಾರಕ್ಕೆ ವಿರುದ್ಧವಾದ ವಚನವನ್ನು ತಾನೇ ಬರೆಯುವಾಗ ಆ ಹಿಂದಿನ ವಚನಗಳನ್ನ ತಾವು ನಾಶ ಮಾಡಿ ಬಿಡಬಹುದಿತ್ತು, ತರದಾಕಿ ಬಿಡಬಹುದಿತ್ತು. ಅದನ್ನು ಇಂಥದೇ ವ್ಯತಿರಿಕ್ತ ಆಲೋಚನೆಯ ಇನ್ನೊಂದು ವಚನವನ್ನ ನೀವು ಎಲ್ಲ ಗಮನಿಸಬಹುದು. ಕಾಯ ಶುದ್ಧವಾಗಿತ್ತೆಂದಡೆ ಲಿಂಗ ನೆಲೆಗೊಳ್ಳದು, ಕಾಯ ಶುದ್ಧವಾಗಿತ್ತೆಂದಡೆ ಲಿಂಗ ನೆಲೆಗೊಳ್ಳದು, ಜೀವ ಶುದ್ಧವಾಗಿತ್ತೆಂದಡೆ ಲಿಂಗ ನೆಲೆಗೊಳ್ಳದು, ಭಾವ ಶುದ್ಧವಾಗಿತ್ತೆಂದಡೆ ಲಿಂಗ ನೆಲೆಗೊಳ್ಳದು, ಗುಹೇಶ್ವರ ಲಿಂಗದಲ್ಲಿ ಶುದ್ಧ ಸುವಿಧಾನಿ ಯಾದನೆಂದಡೆ
ನಿಜವು ಸಾಧ್ಯವಾಗದು ಕೇಳಾವ ಅಂತ ಹೇಳಿ 1105ನೇ ವಚನ. ಏನು ವಿಚಿತ್ರವಿದು! ಕಾಯ ಜೀವ ಭಾವ ಶುದ್ಧವಾಗಿದ್ದರೆ ಲಿಂಗ ನೆಲೆಗೊಳ್ಳದು. ಈ ಪ್ರಶ್ನೆ ನೋಡಿ, ಇದು ಸುಯಿದಾನಿ ಎಂದರೆ ತೃಪ್ತಿ ಶಾಂತಿ ಉಳ್ಳವನು, ಎಚ್ಚರ ವಿಶೇಷ ಗಮನವುಳ್ಳವನು ಅಂತ ಅರ್ಥ. ಗುಹೇಶ್ವರ ಲಿಂಗದಲ್ಲಿ ಶುದ್ಧ ಸುಯಿದಾನಿ ಆದವನಿಗೂ ನಿಜವು ಸಾಧ್ಯವಾಗದು ಎಂದರೆ ಏನರ್ಥ ನೋಡಿ. ಇಲ್ಲಿ ಶುದ್ಧ ಎಂದಿರುವ ಕಡೆಯಲ್ಲೆಲ್ಲ ಅಶುದ್ಧ ಎಂದಿದ್ದರೆ ಅರ್ಥ ಬಹುಶಃ ಅದು ಸರಿಯಾಗಬಹುದಿತ್ತು. ಇದು ಲಿಪಿದೋಷವೆಂದು ನನಗೆ ಅನಿಸುತ್ತಿಲ್ಲ. ಇದು ಕೈ ಚಳಕದ ಪರಿಣಾಮ ಇರಬೇಕಷ್ಟೇ. ಅಂದ್ರೆ ಈ ಪ್ರಕ್ಷಿಪ್ತಕಾರರಿಗೆ ಕೆಲವೊಮ್ಮೆ ಆ ಮೂಲ ವಚನಗಳ ಒಂದು ಅರ್ಥದ ನಿರ್ದಿಷ್ಟತೆಯನ್ನ ಅವರು ಕ್ಯಾಚಪ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋದಾಗ ಯಾವುದೋ ಒಂದು ಲಯದ ಒಂದು ಮೋಗದಲ್ಲಿ ಇಂತಹ ವಚನಗಳನ್ನ ಕಟ್ಟಿರುವ ಕಾರಣಕ್ಕಾಗಿ ಅವು ಒಂದು ವೈರುಧ್ಯವನ್ನ ಏರ್ಪಡಿಸ್ತವೆ ಅಂತ ಒಂದು ಅನುಮಾನ ನನಗೆ ಬರ್ತದೆ. ಮನುಷ್ಯನಿಗೆ ಅವನ ಕಾಯ, ಅವನ ವರ್ತಮಾನ ಇವೇ ಬಹಳ ಮುಖ್ಯ. ಅವನ ವರ್ತಮಾನ ಕಾಲದ ಮುಂದೆ ಅವನಿಗೆ ಭೂತ ಭವಿಷ್ಯತ್ಗಳು ಶೂನ್ಯ. ಮನುಷ್ಯ ನಂಬಿರುವ ಭೂತ ಭವಿಷ್ಯತ್ಗಳ ಮೇಲಿನ ನಂಬಿಕೆಗಳನ್ನೇ ಶೋಷಣೆಯ ಸಾಧನಗಳಾಗಿ ಮಾಡಿಕೊಂಡ ಪುರೋಹಿತಶಾಹಿಯನ್ನು ಅಲ್ಲಮ ಪ್ರಭುಗಳು ಟೀಕಿಸುತ್ತಾರೆ. ಇಂದು ನಾಳೆ ಮುಕ್ತಿಯ ಪಡೆವೆನೆಂಬ ಶಿಷ್ಯಂಗೆ ಮುಂದಳ ಮುಕ್ತಿಯ ತೋರಿಹೆನೆಂಬ ಗುರುಗಳು ನೋಡಿರೆ. ಹೋಮ ನೇಮ ಜಪ ತಪಗಳ ಮಾಡಿ ತಾನುಂಡು ಫಲವುಂಟೆಂದ ಗುರು ಹುಸಿದು ಸತ್ತ, ಶಿಷ್ಯ ಹಸಿದು ಸತ್ತ. ಹಿಂದಣ ಕಥೆಯ ಹೇಳುವಾತ ಹೆಡ್ಡ, ಮುಂದಿನ ಕಥೆಯ ಹೇಳುವಾತ ಮೂಢ, ಇಂದಿನ ಘನವ ಹೇಳುವಾತನೇ ಹಿರಿಯನಯ್ಯ ಅಂತೇಳಿ 923ನೇ ವಚನ. ಇಲ್ಲಿ ನೋಡಿ, ಇಲ್ಲಿ ಸ್ಥಾಪಿತ ಮೌಲ್ಯಗಳು ವಚನಕಾರರಿಂದ ಹೇಗೆ ತಿರಸ್ಕರಿಸಲ್ಪಡುತ್ತವೆ ಅಂತ ಅನ್ಲಿಕ್ಕೆ ಇಂಥ ವಚನಗಳನ್ನ ಬಹಳ ಸೂಕ್ಷ್ಮವಾಗಿ ನಾವು ಅರ್ಥ ಮಾಡ್ಕೋಬೇಕು. ಹೋಮ ನೇಮ ಜಪ ತಪಗಳ ಮಾಡಿ ತಾನುಂಡು ಫಲವುಂಟೆಂದ ಗುರು ಹುಸಿದು ಸತ್ತ, ಶಿಷ್ಯ ಹಸಿದು ಸತ್ತ ಅಂತ. ಇದೇ ವಚನದಲ್ಲಿ ಮುಂದಿನ ಸಾಲುಗಳು ಮಾನವನ ದೇಹದ ಕಾಯದ ಪ್ರಾಮುಖ್ಯತೆಯನ್ನು ಅವು ಹೇಳುತ್ತವೆ. ತಾ ಹುಟ್ಟಿದಂದೇ ಯುಗ ಜುಗಂಗಳು ಹುಟ್ಟಿದವು. ತಾ ಹುಟ್ಟಿದಂದೇ ಯುಗ ಜುಗಂಗಳು ಹುಟ್ಟಿದವು. ತಾನಳಿದಲ್ಲೇ ಯುಗ ಜುಗಂಗಳಳಿದವು. ತನ್ನ ನೇತ್ರ ಕಿಂಪಾದುದೇ ಸುವರ್ಣ ಸುವಸ್ತು. ತನ್ನ ಶ್ರೋತ್ರಕ್ಕೆ ಸೊಂಪಾದುದೇ ವೇದಶಾಸ್ತ್ರ ಪುರಾಣ. ತನ್ನ ಘ್ರಾಣಕ್ಕಿಂಪಾದುದೇ ಪರಿಮಳ. ತನ್ನ ಜಿಹ್ವೆಗಿಂಪಾದುದೇ ರುಚಿ. ತನ್ನ ಮನ ಮುಳುಗಿದುದೇ ಲಿಂಗ. ತನ್ನ ನೆತ್ತಿಯಲ್ಲಿ ಸತ್ಯರ್ಲೋಕ, ಪಾದದಲ್ಲಿ ಪಾತಾಳ ಲೋಕ, ನಡುವೆ 12 ಲೋಕ. ಅಂಡಜ ಪಿಂಡಜ ಉದ್ವಿಜ ಜರಾಯುಜವೆಂಬ 84 ಲಕ್ಷ ಜೀವರಾಶಿಗಳು. ತನ್ನಲ್ಲಿ ಕಾಯವು, ತನ್ನಲ್ಲಿ ಜೀವವು, ತನ್ನಲ್ಲಿ ಪುಣ್ಯವು, ತನ್ನಲ್ಲಿ ಪಾಪವು, ತನ್ನಲ್ಲಿ ಶಬ್ದವು, ತನ್ನಲ್ಲಿ ನಿಶಬ್ದವು. ಒಂದು ಒಡಲೆಂಬ ಊರಲ್ಲಿ 9 ಶಿವಾಲಯವು. ಆ ಶಿವಾಲಯದ ಶಿಖರದ ಮೇಲೆ ಶಿವಲಿಂಗ ದೇವರು ಅಂತ ಹೇಳಿ 923ನೇ ವಚನ. ಹೀಗೆ ಮಾನವನ ದೇಹದಲ್ಲಿಯೇ ಅವನ ಆಧ್ಯಾತ್ಮದ ಹಸಿವ ನೀಗಿಸುವ ಎಲ್ಲಾ ತತ್ವಗಳನ್ನು ಕಂಡರಿಸ್ತಕ್ಕಂಥ ಅಲ್ಲಮ ಪ್ರಭುಗಳು ಕೊನೆಗೆ ಈ ಭೌತಿಕ ಕಾಯ ಒಳಿದ ಮೇಲೆ ಆ ಎಲ್ಲ ತತ್ವಗಳಿಗೆ ಬೇರೆ ಠಾವಿಲ್ಲವೆಂದು ಭೌತಿಕವಾದಿಯಂತೆ ನಿರ್ಣಯಿಸಿ ಬಿಡುತ್ತಾರೆ ಪ್ರಭು. ಮುಂದಿನ ಈ ಸಾಲುಗಳನ್ನು ಸ್ವಲ್ಪ ಗಮನಿಸಿ. ಮಣ್ಣನು ಮರನು ಅಳಿದ ಬಳಿಕ ಬೇರೆ ರುಚಿಯಿಪ್ಪ ಠಾವುಂಟೆ. ದೇಹ ಒಳಿದ ಬಳಿಕ ಪ್ರಾಣವಿಪ್ಪುದೇ, ಪ್ರಾಣವಿಪ್ಪುದಕ್ಕೆ ಠಾವುಂಟೆ. ಮಣ್ಣನು ಮರನು ಅಳಿದ ಬಳಿಕ ಬೇರೆ ರುಚಿಯಿಪ್ಪ ಠಾವುಂಟೆ. ದೇಹ ಒಳಿದ ಬಳಿಕ ಪ್ರಾಣವಿಪ್ಪುದಕ್ಕೆ ಠಾವುಂಟೆ ಇಲ್ಲವಾಗಿ. ಇದು ಕಾರಣ ಗುಹೇಶ್ವರನೆಂಬ ಲಿಂಗವ ಒಡಲು ಬಿಡಿದು ಕಂಡೆ ಕಾಣ ಸಿದ್ದರಾಮಯ್ಯ ಅಂತ ಹೇಳಿ. ಅದೇ 923ನೇ ವಚನ, 923ನೇ ವಚನದ ಕೊನೆಯ ಸಾಲು ನೋಡಿ. ಹೀಗೆ ಈ ಭೌತಿಕ ಕಾಯ ಒಳಿದ ಮೇಲೆ ಈ ಎಲ್ಲ ತತ್ವಗಳಿಗೆ ಬೇರೆ ಠಾವಿದೆ ಅಂತೇಳಿ ಬಹಳ ದೊಡ್ಡ ಒಬ್ಬ ಭೌತವಾದಿಯಂತೆ ಈ ಪ್ರಶ್ನೆಗಳನ್ನು ಅಲ್ಲಮ ಪ್ರಭು ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಮುಕ್ತಿಗೆ ಮಾಗಿದ ಸ್ಥಿತಿ ಎಂತಹುದು? ಕಾಯಕ್ಕೂ ಲಿಂಗಕ್ಕೂ ಅವಿನಾಭಾವ ಸಂಬಂಧವಿದೆ. ಕಾಯವಿಡಿದು ಲಿಂಗವಿದೆ, ಲಿಂಗವಿಡಿದು ಕಾಯವಿದೆ. ಅಲ್ಲಮ ಪ್ರಭುವಿನ 1093ನೇ ವಚನ. ಹಾಗೆಯೇ ಇದೇ ಕಾಯದ ಕೈಯಲ್ಲಿಯೇ ಲಿಂಗಕ್ಕೆ ಮಜ್ಜನವಾಗಬೇಕು. 1084ನೇ ವಚನ. ಈ ಕಾಯದ ಗುಣಗಳೆಲ್ಲ ಲಯವಾದಾಗ ಶರಣನು ಐಕ್ಯ ಸ್ಥಿತಿ ತಲುಪುತ್ತಾನೆ. ಕಾಯದಲ್ಲಿ ಕಾಯ ಸವೆದು, ಪ್ರಾಣದಲ್ಲಿ ಪ್ರಾಣ ಸವೆದು ನಿಶ್ಚಿಂತವಾದ ಬಳಿಕ ಹಸಿವು ತೃಷೆಗಳೆಂಬವು
ಅಳಿದು ಹೋದವು ನೋಡ. ಉಂಡಿಹೆನೆಂಬ ಬಯಕೆ ಇಲ್ಲ, ಒಲ್ಲೆನೆಂಬ ವೈರಾಗ್ಯವಿಲ್ಲ. ಇದು ಸ್ವಾನುಭಾವ ತೃಪ್ತಿಯೊಳ ಇದು ಸ್ವಾನುಭಾವ ತೃಪ್ತಿಯೊಳಡಗಿತ್ತು. ಇದು ಕಾರಣ ನಮ್ಮ ಗುಹೇಶ್ವರ ಲಿಂಗಕ್ಕೆ ಆರೋಗಣ ಇಲ್ಲ ಕಾಣ ಸಂಗನ ಬಸವಣ್ಣ ಅಂತ 1088ನೇ ವಚನ. ಕಾಯ ಜೀವದ ಮಹತ್ವ ಇಷ್ಟೆಲ್ಲ ಇದ್ದಾಗ್ಯೂ ಮುಕ್ತಿ ಐಕ್ಯದ ಹಾದಿಯಲ್ಲಿರುವ ಭಕ್ತನು ಕಾಯದ ಬಂಧನವನ್ನ ಮುರಿಯಲೇಬೇಕೆಂಬುದು ಅಲ್ಲಮ ಪ್ರಭುವಿನ ವಿಚಾರ. ಈ ವಿಚಾರವನ್ನು ತುಂಬಾ ಸ್ವಾರಸ್ಯಕರ ರೂಪಕದಲ್ಲಿ ವ್ಯಕ್ತಪಡಿಸುತ್ತಾರೆ ಪ್ರಭುಗಳು ಈ ಕೆಳಗಿನ ಸಾಲುಗಳಲ್ಲಿ. ಕಾಳ ರಕ್ಕಸಿಗೊಬ್ಬ ಮಗ ಹುಟ್ಟಿ ಕಾಯದ ರಾಶಿಯ ಮೊಗೆವುತ್ತ ಸುರಿವುತ್ತಲಿದ್ದನಯ್ಯ. ಕಾಳ ರಕ್ಕಸಿಗೊಬ್ಬ ಮಗ ಹುಟ್ಟಿ ಕಾಯದ ರಾಶಿಯ ಮೊಗೆವುತ್ತ ಸುರಿವುತ್ತಲಿದ್ದನಯ್ಯ. ಕಾಳ ರಕ್ಕಸಿಯ ಮೂಗು ಮೊಲೆಯ ಕೊಯ್ದು ದೇವಕನ್ನಿಕೆಯ ಮೊರೆ ಹೊಕ್ಕು ಬಾಯ ತುತ್ತೆಲ್ಲವನು ಉಣಲೊಲ್ಲದೆ ಕಾರಿದಡೆ ಆತನ ಭಕ್ತನೆಂದೆಂಬೆ ಗುಹೇಶ್ವರ. ಅಂತ ಹೇಳಿ 67ನೇ ವಚನ. ಇಲ್ಲಿ ಕಾಳ ರಕ್ಕಸಿ ಅಂದ್ರೆ ಮಾಯಾತ್ಮಕವಾದ ಪ್ರಕೃತಿಗೆ ಹುಟ್ಟಿದ ಮಗ ಎಂದರೆ ಜೀವಾತ್ಮ. ಅವನ ಕಾಯದ ರಾಶಿಯ ಮೊಗೆಯುತ್ತಲಿದ್ದಾನೆ ಎಂದರೆ ನಿರಂತರ ಭೌತಿಕ ಕ್ರಿಯೆಗಳಲ್ಲಿ, ಐಂದ್ರಿಕ ಪ್ರೇರಿತ ವರ್ತನೆಗಳಲ್ಲಿ ಅವನು ತೊಡಗಿದ್ದಾನೆ ಅಂತ ಅರ್ಥ. ಈ ಜೀವನ ಕೆಲಸವೇನೆಂದರೆ ಆ ಮಾಯೆಯನ್ನ ಗೆಲ್ಲುವುದು. ಅವಳನ್ನ ಮೂಗು ಮಲೆಯನ್ನ ಕೊಯ್ದು ನಾಶ ಮಾಡಬೇಕು. ನಂತರ ದೇವಕನ್ನಿಕೆಯ ಮೊರೆ ಹೋಗಬೇಕು. ಆ ಮಾಯೆಯನ್ನು ಕೊಲ್ಲುವಾಗ ತಿಂದದ್ದನ್ನೆಲ್ಲ ನುಂಗದೆ ಕಾರಬೇಕು. ಇಂಥವನು ಭಕ್ತ. ಹೀಗೆ ಮಾಯೆ ಪ್ರಕೃತಿ ಸಂಬಂಧವಾದ ಈ ದೇಹವನ್ನ ನಿರಾಕರಿಸುವ ಒಂದು ಸಾಂಕೇತಿಕ ಅರ್ಥ ಈ ವಚನದಲ್ಲಿದೆ. ಕಾಯವ ಹೊತ್ತು ತಿರುಗಾಡುವನ್ನಬರ ನಾನರಿದೆನೆಂಬುದು ಹುಸಿಯಾಯಿತು. ಕಾಯವ ಹೊತ್ತು ತಿರುಗಾಡುವನ್ನಬರ ನಾನರಿದೆನೆಂಬುದು ಹುಸಿಯಾಯಿತು. ಅರಿದಡೆ ತಾವರೆ ಎಲೆಯ ಬಿಂದುವಿನಂತೆ ಲೇಪವಿಲ್ಲದೆ ಗುಹೇಶ್ವರ ಲಿಂಗವನ್ನರಿಯಬೇಕು ಸಂಗನ ಬಸವಣ್ಣ. ಒಂದು ಕಾಯವನ್ನ ಹೊತ್ಕೊಂಡೇ ನಾವು ತಿರುಗಾಡ್ತಾ ಇದೀವಿ ಅಂತ ಇದ್ದಾಗ ನಾನರಿದೆನೆಂಬುದು ಹುಸಿಯಾಗು ಅಂತ. ಕಾಯಗುಣ ಇರೋ ತನಕ ಯಾವ ಅರಿವು ನಮಗೆ ಉಂಟಾಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಅರಿದಡೆ ತಾವರೆ ಎಲೆಯ ಬಿಂದುವಿನಂತೆ ಲೇಪವಿಲ್ಲದೆ ಗುಹೇಶ್ವರ ಲಿಂಗವನ್ನು ಅರಿಯಬೇಕು ಸಂಗನ ಬಸವಣ್ಣ ಅಂತ ಬಸವಣ್ಣನಿಗೆ ಹೇಳ್ತಾನೆ 1092ನೇ ವಚನ. ಕಾಯಕ್ಕೆ ಅಂಟಿಕೊಂಡವರಿಗೆ ಕಾಯಾವಲಂಬಿಗಳಿಗೆ ಅರಿವು ಅಸಾಧ್ಯ ಎನ್ನುವುದಿಲ್ಲಿ ಅರ್ಥ. ಎಲ್ಲಿಯವರೆಗೆ ಮನುಷ್ಯನಿಗೆ ಕಾಯದ ನಂಟು ಇರುವುದೋ ಅಲ್ಲಿಯವರೆಗೆ ನಾನು ಅರಿದೆ ಎಂಬುದೇ ಹುಸಿ. ನೋಡಿ, ಇದೇ ಈ ಕಾಯದ ಬಗ್ಗೆ ನೆಗೆಟಿವ್ ಆಗಿರ್ತಕ್ಕಂಥ ನೇತ್ಯಾತ್ಮಕವಾದಂತ ದೃಷ್ಟಿಯನ್ನ ತಾಳಿರ್ತಕ್ಕಂಥ ವಚನಗಳಿವೆಲ್ಲ. ತಾವರೆಯ ಎಲೆಯ ಮೇಲಿನ ಬಿಂದುವು ಹೇಗೆ ಎಲೆಯ ಮೇಲಿದ್ದು ಎಲೆಗೆ ಅಂಟದಂತಿರುವುದು, ಹಾಗೆ ಕಾಯದೊಡನಿದ್ದರೂ ಅದರಿಂದ ಬಿಡುಗಡೆ ಹೊಂದಿ ಗುಹೇಶ್ವರ ಲಿಂಗವನ್ನು ಅರಿಯಬೇಕೆಂಬುದು ಬಸವಣ್ಣನವರಿಗೆ ನೀಡಿರ್ತಕ್ಕಂಥ ಪ್ರಭುವಿನ ಒಂದು ಹಿತೋಪದೇಶ ಇದೆ. ಕಾಮ ಕ್ರೋಧಾದಿ ಕೆಂಡದ ಮೇಲಿರುವ ಅರಗಿನ ಕಂಬದಂತೆ ಅದು ಬೆಂದು ಹೋದ ನಂತರ ಆತ್ಮವೆಂಬ ಜೀವವೆಂಬ ಹಂಸೆ ಹಾರಿ ಹೋಗುತ್ತದೆ. ಅಂದರೆ ಕಾಯ ಅಶಾಶ್ವತ, ಜೀವ ಆತ್ಮ ಶಾಶ್ವತ ಎಂಬ ಆಲೋಚನೆ ಅಲ್ಲಮ ಪ್ರಭುವಿನಲ್ಲಿದೆ. ಕೆಂಡದ ಗಿರಿಯ ಮೇಲೊಂದು ಅರಗಿನ ಕಂಬ ಬಿದ್ದಿತ್ತು ನೋಡಯ್ಯ. ಅರಗಿನ ಕಂಬದ ಮೇಲೆ ಹಂಸೆ ಇದ್ದಿತ್ತು, ಕಂಬ ಬೆಂದಿತ್ತು, ಹಂಸೆ ಹಾರಿತ್ತು ಗುಹೇಶ್ವರ ಅಂತೇಳಿ 605ನೇ ವಚನ. ಕಾಯ ಗುಣ ಒಲಿದು ಜೀವನ್ಮುಕ್ತನಾದ ಬಳಿಕ ಸಮ್ಯಕ್ ಜ್ಞಾನವೆಂಬ ಶಾಂತಿ ದೊರೆಕೊಂಡಿತ್ತು ನೋಡಿರೆ. ಅಂತರಂಗ ಬಹಿರಂಗವೆಂಬುದನ್ನು ಅರಿಯನಾಗಿ ದ್ವೈತಾದ್ವೈತವ ನೀಕರಿಸಿ ನಿರ್ವಾಣ ನಿಷ್ಪತ್ತಿಯಾಗಿ ಗುಹೇಶ್ವರ ನಿಮ್ಮ ಶರಣನ ಅನುಪಮ ಸುಖಿಯಾಗಿರ್ದನು ಅಂತೇಳಿ 1077ನೇ ವಚನ. ನೀಕರಿಸಿ ಅಂದ್ರೆ ನಿರಾಕರಿಸಿ ಅಂತ. ಸಮ್ಯಕ್ ಜ್ಞಾನ ಅಂದ್ರೆ ಸಮ್ಯಗ್ ಜ್ಞಾನ, ಸಮ್ಯಗ್ ದರ್ಶನ, ಸಮ್ಯಗ್ನತಿ ಅಂದ್ರೆ ತಪ್ಪು ತಿಳುವಳಿಕೆಯನ್ನು ಕಳೆಯುವ ಸರಿಯಾದ ತಿಳುವಳಿಕೆ, ಅದಕ್ಕೆ ಸಮ್ಯಕ್ ಜ್ಞಾನ ಅಂತ ಕರೀತಕ್ಕಂಥದ್ದು. ಕಾಯ ಗುಣ ಒಳಿದು ಜೀವನ್ಮುಕ್ತಿ ದೊರಕಿದ ನಂತರವಷ್ಟೇ ಸಮ್ಯಕ್ ಜ್ಞಾನ ಅಂದ್ರೆ ಸರಿಯಾದ ತಿಳುವಳಿಕೆ ಅಥವಾ ಸತ್ಯದ ಶಿವದ ಕುರಿತಾದ ಜ್ಞಾನ ಉಂಟಾಗಿ ಶಾಂತಿ ನೆಲೆಗೊಳ್ಳುತ್ತದೆ. ಒಂದು ಅರ್ಥದಲ್ಲಿ ಸಮ್ಯಕ್ ಜ್ಞಾನವೇ ಶಾಂತಿ. ಈ ಸ್ಥಿತಿಯ ಅಂದರೆ ಜೀವನ್ಮುಕ್ತಿ ಪಡೆದವನಿಗೆ
ಅಂತರಂಗ ಬಹಿರಂಗ ಎಂಬ ಭೇದವಿಲ್ಲ. ದ್ವೈತಾದ್ವೈತದ ಭೇದವೂ ಕೂಡ ಅವನಿಗಿಲ್ಲ. ಅಂತಹ ನಿರ್ವಾಣ ಪಡೆದ ಶರಣನು ಅನುಪಮ ಸುಖಿಯು ಎಂಬುದು ಪ್ರಭುವಿನ ಅಭಿಪ್ರಾಯ. ಕಾಯವಿರುವ ತನಕ ಮಾಯೆ ಅವನೆಂಥವನೇ ಆದರೂ ಆಕೆ ಕಾಡದೆ ಬಿಡಲ್ಲ. ಕಾಯವಿಡಿದು ಹುಟ್ಟಿದಾತ ಕಾಲಾಗ್ನಿ ರುದ್ರನಾಗಲಿ, ಕಾಯವಿಡಿದು ಹುಟ್ಟಿದಾತ ಕಾಲಾಗ್ನಿ ರುದ್ರನಾಗಲಿ, ಕಾಯವಿಡಿದು ಹುಟ್ಟಿದಾತ ಕಾಮ ಸಂಹಾರಿಯಾಗಲಿ, ಕಾಯವಿಡಿದು ಹುಟ್ಟಿದಾತ ಅನಾದಿ ಪರಮೇಶ್ವರನಾಗಲಿ, ಅರಿವು ಸಾಧ್ಯವಾಗದು ಆರಿಗೆಯು. ಗುಹೇಶ್ವರ ಲಿಂಗದಲ್ಲಿ ನೀನು ಕಾಯವಿಡಿದು ಕಲ್ಪಿತವ ಹೊದ್ದೆ ಎಂಬುದು ಕಾಣಬಂದಿತ್ತು ನೋಡ ಚನ್ನಬಸವಣ್ಣ ಅಂತ 1095ನೇ ವಚನ. ಕಾಯವೆಂಬ ಕಂಠೆಯ ತೊಟ್ಟವರು ಬ್ರಹ್ಮ ವಿಷ್ಣು ಈಶ್ವರ ರುದ್ರ ಗಂಗಾಧರ ಗೌರಿಪತಿ ಯಾರಾದರಾಗಲಿ ಮಾಯ ಕಾಡದೆ ಬಿಡಳು. ಈ ಕಾಯದ ಭವದ ಬಳ್ಳಿ ಹರಿಯುವುದೇ ಗುರುವಿನಿಂದ. ಗುಹೇಶ್ವರ ನೊಡ್ಡಿದ ಸಂಸಾರ ಸಾಗರವ ದಾಟಿ ನಿತ್ಯ ನಿಜ ನಿವಾಸ ಮುಂಬಾಗಿಲ ಕಂಡು ತಲೆವಾಗಿ ಹೊಕ್ಕೆನೆಯ ಎನ್ನುತ್ತದೆ ಮತ್ತೊಂದು ಅಲ್ಲಮ ಪ್ರಭುವಿನ ವಚನ 1098. ನೋಡಿ, ಇಲ್ಲಿ ಗಮನಿಸಬೇಕು, ಮಾಯಾ ತತ್ವದ ಬಗ್ಗೆ, ಆ ಮಾಯಾ ಕಲ್ಪನೆಯ ಬಗ್ಗೆ ಅಲ್ಲಮ ಪ್ರಭು ಒಂದು ಯಾವ ದೃಷ್ಟಿ ತಾಳಿದ್ದಾರೆ ಅಂತ. ಯಾಕಂದ್ರೆ ಬಹಳಷ್ಟು ವಚನಕಾರರು ಮಾಯಗಿ ಅನ್ನೋದಿಲ್ಲ ಅಂತ ಹೇಳಿ ಸುಮ್ಮನೆ ಮಾತಾಡ್ಬಿಡ್ತಾರೆ. ಆದ್ರಿಂದ ಕಾಯವೆಂಬ ಕಲ್ಪಿತವ ಕಳೆದು ಪ್ರಾಣವೆಂಬ ಸೂತಕವ ಹರಿದು ನಿಜ ಭಕ್ತಿ ಸಾಧ್ಯವಲ್ಲದೆ ಲಿಂಗ ಪರಿಣಾಮವ ನೈದಿಸಬಾರದು ಅಂತ. ಕಾಯವೆಂಬ ಕಲ್ಪಿತವ ಕಳೆದು ಪ್ರಾಣವೆಂಬ ಸೂತಕವ ಹರಿದು ನಿಜ ಭಕ್ತಿ ಸಾಧ್ಯವಾದಲ್ಲದೆ ಲಿಂಗ ಪರಿಣಾಮವ ನೈದಿಸಬಾರದು. ಇದು 1101ನೇ ವಚನ. ಇದು ಕಾಯವೆಂಬ ಮಹಾ ಕದಳಿಯ ಗೆಲ್ಲಬಲ್ಲವರ ನಾರನೂ ಕಾಣೆ ಎಂಬ ವಚನದಲ್ಲಿ, ಅಂದ್ರೆ 103ನೇ ವಚನದಲ್ಲಿ ಈ ಕಾಯದೊಳಗಿನ ದುರ್ಗುಣಗಳ ದುಷ್ಪರಿಣಾಮಗಳೆಲ್ಲವನ್ನೂ ಅಲ್ಲಮ ಪ್ರಭುಗಳು ವರ್ಣಿಸಿದ್ದಾರೆ. ಅದನ್ನಿಲ್ಲಿ ನಾನು ಸಂಕ್ಷೇಪಿಸಿ ಹೇಳ್ತೇನೆ. ಭವವೆಂಬ ಮಹಾರಣ್ಯದೊಳು ಜೀವವೆಂಬ ತಿರುಗುವ ಮೃಗ ಇದೆ. ವಿಷದ ಮಳೆಗರೆವ ಪಂಚೇಂದ್ರಿಯಗಳು ಮರೆವ ಕೋಪವೆಂಬ ಹೆಬ್ಬುಲಿ, ಬೀದಿ ತಿರುಗುವ ಅಷ್ಟಮದವೆಂಬ ಮದಗಜಗಳು, ಕಾಮವೆಂಬ ಕೆಂಡದ ಮಳೆ, ಕಿಡಿಕಾರುವ ಮತ್ಸರವೆಂಬ ಮಹಾಸರ್ಪ, ಹಿಸಿದು ತಿನ್ನುವ ಆಸೆ ಎಂಬ ಪಾಪಿಯ ಕೂಸು, ತಾಪತ್ರಯವೆಂಬ ಮೂರಂಬಿನ ಸೋನೆ, ಅಡ್ಡ ಬಿದ್ದಿರುವ ಅಹಂಕಾರದ ಗಿರಿಗಳು, ಭಯ ಹುಟ್ಟಿಸುವ ಪಂಚಭೂತಗಳು, ಹಸಿಯ ತಿನ್ನುವ ಮಾಯ ಎಂಬ ರಕ್ಕಸಿ, ವಿಷಯ ಲೋಭ ಮೋಹ ಇಂತಪ್ಪ ಕದಳೆಯ ಒಳ ಹೋಗಲಾಗದೆ ದೇವ ದಾನವರೆಲ್ಲ ಓಡಿದರು ಅಂತ. ಆದರೆ ಈ ಕದಳಿಯ ಹೊಕ್ಕು ಮಳ್ಳು ಮಸೆ ಮುಟ್ಟದೆ ಜಯಿಸಿ ಬಂದೆನೆಂದು ಹೇಳುತ್ತಾರೆ ಅಲ್ಲಮ ಪ್ರಭು. ಇಲ್ಲಿ ಕಾಯವನ್ನು ಕದಳಿ ವನದೊಂದಿಗೆ ಸಮೀಕರಿಸುವ ಮೂಲಕ ಅಲ್ಲಮ ಪ್ರಭುಗಳು ಈ ಕಾಯಕ್ಕೆ ಅಂಟಿಕೊಂಡು ಬಂದಿರುವ ಗುಣಗಳು ಆಧ್ಯಾತ್ಮಿಕ ಸಾಧನೆಯ ಹಾದಿಗೆ ಅದೆಷ್ಟು ಕರಕಷ್ಟ ಕೋಟಲಿಗಳೆಂಬುದನ್ನ ಬಹಳ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ. ಭವವುಳ್ಳನ್ನಕ್ಕ ಧಾವತಿ ಮಾಡದು, ಶರೀರ ಉಳ್ಳನ್ನಕ್ಕ ಅವಸ್ಥೆ ಮಾಡದು, ಗುಹೇಶ್ವರನೆಂಬ ನೆನಹು ಉಳ್ಳನ್ನಕ್ಕ ಲಿಂಗವೆಂಬುದು ಬಿಡಲಾಗದು ಅಂತ ಹೇಳುತ್ತೆ ಅಲ್ಲಮ ಪ್ರಭುವಿನ 125ನೇ ವಚನ. ಕಾಯವೆಂಬುದನ್ನ ಗ್ರಾಮವಾಗಿ ಪರಿಭಾವಿಸಿ ಆ ಗ್ರಾಮದೊಳಗೆ ಹಸಿವು ತೃಷೆ ಅನ್ನಪಾನಾದಿಗಳನ್ನಾಹುತಿ ನೀಡುವ ಹೋಮದ ಹುಳಿ ಇರುವುದಾಗಿ ಒಂದು ವಚನದಲ್ಲಿ, ಅಂದ್ರೆ 1101ನೇ ವಚನದಲ್ಲಿ ಚಿತ್ರಿಸಿದ್ದಾರೆ. ಈ ದೇಹ ಮೂಲದ ಮನುಷ್ಯನ ಬಹಳ ಮುಖ್ಯವಾದ ಸೃಷ್ಟಿ ಶಕ್ತಿ ಅಂದ್ರೆ ಕಾಮ. ಮೋಕ್ಷಾರ್ಥಿಯು ಅಂಗಸಂಗ ತೊರೆದು ಲಿಂಗಸಂಗಿಯಾಗಲಿಕ್ಕೆ ಇರುವ ಬಹಳ ದೊಡ್ಡ ವಿಘ್ನವೇ ಈ ಕಾಮ. ಮಾಯೆಯ ಪ್ರಕೃತಿಯ ಮುಖ್ಯ ಶಕ್ತಿಯೇ ಕಾಮ ಎನ್ನಬಹುದು. ಕಾಮವನ್ನ ಗೆಲ್ಲುವುದೆಂದರೆ ಅದು ಮಾಯೆಯನ್ನ ಗೆದ್ದಂತೆ. ಅಂತೆಯೇ ಮಾಯೆಯನ್ನ ಗೆಲ್ಲುವುದೆಂದರೆ ಅದು ಕಾಮವನ್ನ ಗೆಲ್ಲುವುದೆಂದೇ ಅರ್ಥ. ಅಲ್ಲಮ ಪ್ರಭು ದೇಹದ ಅರಿಷಡ್ ವರ್ಗಗಳ ಬಗ್ಗೆ ಮಾತಾಡಿದಂತೆಯೇ ಬಹಳ ವಿರಳವಾಗಿ ಈ ಕಾಮದ ಕುರಿತಾಗಿಯೂ ಕೂಡ ಕೆಲವು ವಚನಗಳಲ್ಲಿ ತಮ್ಮ ಚಿಂತನೆಯನ್ನು ಹರಿಬಿಟ್ಟಿದ್ದಾರೆ. ಅಂಥ ಒಂದು ಲಘು ಟಿಪ್ಪಣಿಯನ್ನು ನಾವು ನೋಡಬಹುದು. ಅಮರಾವತಿಯ ಪಟ್ಟಣದೊಳಗೆ ದೇವೇಂದ್ರನಾಳುವ ನಂದನವಯ್ಯ, ಅತ್ತ ಸಾರಲೇ ಕಾಮವಯ್ಯ, ಮೋಹವೇ ನಿನಗೆ ಲೋಕಾದಿ ಲೋಕಗಳೆಲ್ಲವ ಮರಳು ಮಾಡಿದೆ, ಕಾಮ ಗುಹೇಶ್ವರ ಲಿಂಗವನರಿಯೋ. 131ನೇ ವಚನ. ಅಲ್ಲಮ ಪ್ರಭು ತಮ್ಮೊಳಗಿನ ಕಾಮಕ್ಕೆ ಅಂದ್ರೆ ಕಾಮಲತೆಗೆ ಅಂತ ನಾವೇನಾದ್ರು ಬ್ರಾಕೆಟ್ನಾಗ ಅನ್ಕೋಬಹುದು, ಸ್ವಗತ ರೂಪದಲ್ಲಿ ಹೇಳಿಕೊಂಡಂತಿದೆ ಈ ವಚನ. ಅಮರಾವತಿ, ದೇವೇಂದ್ರ ಇವು ಇಲ್ಲಿ
ಕಾಮದ ಸಂಕೇತಗಳು. ಆ ಕಾಮ ಪಟ್ಟಣದೊಳಗಣ ಸೆಳೆತ, ಆ ಕಾಮ ಪಟ್ಟಣಗಳ ಸೆಳೆತ ನಿನಗೇಕೆ? ಕಾಮವೇ, ನೀನು ಲೋಕಾದಿ ಲೋಕಗಳೆಲ್ಲವನ್ನೂ ಮರಳು ಮಾಡಿರುವೆ, ಅದಿರಲಿ ನೀನು ಗುಹೇಶ್ವರ ಲಿಂಗವನ್ನರಿಯೋ ಎಂದು ಕಾಮನಿಗೆ ಉಪದೇಶ ಮಾಡುತ್ತಾರೆ. ಅಲ್ಲಮರು ಲೋಕದ ಕಾಮಾದಿ ಬಯಕೆಗಳ ಸೆಳೆತದಿಂದ ಅಲೌಕಿಕತೆಯ ಕಡೆಗೆ ತಮ್ಮನ್ನ ತಾವು ತಿರುಗಿಸಿ ಬಂಧಿಸಿಕೊಳ್ಳುವ ಪ್ರಯತ್ನವಿದು. ಈ ಚಿಂತನೆ ಇನ್ನೊಂದು ವಚನದಲ್ಲೂ ಕೂಡ ಅದು ಮುಂದುವರೆದಿದೆ. ಎಸೆಯದಿರು ಕಾಮ, ನಿನ್ನ ಬಾಣ ಹುಸಿಯಲೇಕೋ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವು ಸಾಲವೇ ನಿನಗೆ? ಗುಹೇಶ್ವರ ಲಿಂಗದ ವಿರಹದಲ್ಲಿ ಬೆಂದವರ ಮರಳಿ ಸುಡಲುಂಟೆ ಮರಳು ಕಾಮ ಅಂತೇಳಿ 147ನೇ ವಚನ. ಅಲ್ಲಮ ಪ್ರಭು ಕಾಮಕ್ಕೆ ಮಾಯಿಗೆ ಸಿಲುಕುವವರಲ್ಲ. ಅದಕ್ಕೆ ಕಾಮನಿಗೆ ಬುದ್ಧಿವಾದ, ಯಾಕೆ ದಕ್ಕದವನ ಕಡೆ ನಿನ್ನ ಬಾಣವನ್ನ ಬಿಟ್ಟು ಹುಸಿಗೊಳಿಸಿಕೊಳ್ಳುವೆ ನೀನು? ಕಾಮ ಕ್ರೋಧಾದಿ ಅರಿಷಡ್ ವರ್ಗಗಳು ಸಾಲವೇ ನಿನಗೆ ಆಹಾರ? ನಾನು ಗುಹೇಶ್ವರ ಲಿಂಗವನ್ನು ಅರಸಿ ವಿರಹ ವೇದನೆಯಲ್ಲಿ ಬೆಂದವನು, ನನ್ನನ್ನೇಕೆ ಮತ್ತೆ ಸುಡಲು ನೀನು ಗುರಿಯಾಗಿಸಿಕೊಳ್ಳುವೆ ಅಂತ ಆ ಕಾಮಕ್ಕೆ ಪ್ರಶ್ನೆ ಮಾಡ್ತಾರೆ. ಅಲ್ಲಮ ಪ್ರಭು ಎಷ್ಟನೇ ವಚನದಲ್ಲಿ? 147ನೇ ವಚನದಲ್ಲಿ ಅಲ್ಲಮ ಪ್ರಭು ಕಾಮದಿಂದ ಕಂಡ ಕ್ರೋಧದಿಂದ ಅಸ್ಥಿ, ಲೋಭದಿಂದ ಸಕಲ ವಿಷಯಗಳು, ಮೋಹದಿಂದ ನೋಡಿಹೆ ನೆಂಬುದೆಲ್ಲವೂ ಕಾಮನ ಕಾಮನ ಬಲೆಯೊಳಗು. ನೋಡಿ, ಮೋಹದಿಂದ ನೋಡಿಹೆ ನೆಂಬುದೆಲ್ಲವೂ ಕಾಮನ ಬಲೆಯೊಳಗು. ಕಾಮನ ಗೆದ್ದ ಠಾವಾವುದು ಹೇಳ ಗುಹೇಶ್ವರ ಲಿಂಗಕ್ಕೆ ಅಂತ 1067ನೇ ವಚನ. ಕಾಮದಿಂದ ಕಂಡ ಅಂದ್ರೆ ಅಲ್ಲಿ ಮಾಂಸ ಅಂತ, ಕ್ರೋಧದಿಂದ ಆದುದು ಈ ಅಸ್ಥಿ, ಲೋಭ ಮೂಲದಿಂದ ಸಕಲ ವಿಷಯಗಳು. ಯಾವುದನ್ನೇ ಆದರೂ ಮೋಹದಿಂದ ಕಂಡರೆ ಹಾಗೆ ಕಂಡದ್ದೆಲ್ಲವೂ ಕಾಮನ ಬಲೆಯೊಳಗೆ, ಅರ್ಥಾತ್ ಕಾಮದ ನೆರಳು ಅದಕ್ಕಿರುತ್ತದೆ. ಅದು ಕಾಮಬಂಧಿ. ಹೀಗಿರಲು ಕಾಮವನ್ನು ಗೆಲ್ಲುವುದು ಅಸಾಧ್ಯವೇ ಎಂಬ ಭಾವನೆಯನ್ನ ಅಲ್ಲಮ ಪ್ರಭು ಕೊನೆಯ ಸಾಲಿನಲ್ಲಿ ಪ್ರಶ್ನೆಯ ಮೂಲಕ ವ್ಯಕ್ತಪಡಿಸಿದ್ದಾರೆನ್ನಿಸುತ್ತದೆ. ಈ ಇನ್ನೊಂದು ವಚನವನ್ನ ಇಲ್ಲಿ ನೋಡಿ ನೀವು. ಈ ಕಾಮದ ಕುರಿತಾಗಿ ಅಲ್ಲಮ ಪ್ರಭುವಿನ ಒಂದು ಸ್ಪಷ್ಟ ನಿಲುವನ್ನ, ಹಾಗೆಯೇ ಎಲ್ಲ ಶಿವಶರಣರ ನಿಲುವನ್ನು ಕೂಡ ಅಂದ್ರೆ ತಪ್ಪಾಗಲಾರದು, ಈ ವಚನ ವ್ಯಕ್ತಪಡಿಸ್ತದೆ. ಕಾಮನ ಕೊಲುವಲ್ಲಿ, ಹೋಮವ ಸುಡುವಲ್ಲಿ, ತ್ರಿಪುರ ಸಂಹಾರದ ಕೀಲ ನರಿವಲ್ಲಿ, ಆತನ ಯೋಗಿ ಎನಬೇಡ, ಆತನ ಭೋಗಿ ಎನಬೇಡ, ಆತನೇ ಅಚ್ಚಲಿಂಗೈಕ್ಯನು. ನೋಡು, ಕಾಮನ ಕೊಲುವಲ್ಲಿ, ಹೋಮವ ಸುಡುವಲ್ಲಿ, ತ್ರಿಪುರ ಸಂಹಾರದ ಕೀಲ ನರಿವಲ್ಲಿ, ಆತನ ಯೋಗಿ ಎನಬೇಡ, ಭೋಗಿ ಎನಬೇಡ, ಆತನೇ ಅಚ್ಚಲಿಂಗೈಕ್ಯನು. ಹಸಿವ ಮರದಲ್ಲಿ, ವ್ಯಸನ ವರತಲ್ಲಿ, ಗುಹೇಶ್ವರ ಲಿಂಗವು ಸಿದ್ದರಾಮಯ್ಯ ದೇವರು ತಾನೇ ಅಂತ ಹೇಳಿ 1069ನೇ ವಚನ. ಕಾಮವನ್ನು ಗೆದ್ದವನು ಕೇವಲ ಅವನು ಯೋಗಿಯಲ್ಲ, ಅವನು ಅಚ್ಚಲಿಂಗೈಕ್ಯವನು. ಅಂದರೆ ಲಿಂಗೈಕ್ಯ ಸ್ಥಳ ಹೊಂದುವವನು ಬಹು ಮುಖ್ಯವಾಗಿ ಕಾಮ ಸಂಹಾರಿಯಾಗಿರಬೇಕು. ಒಟ್ಟಿನಲ್ಲಿ ಜೀವವನ್ನುಳ್ಳ ಕಾಯವು ಶಿವನ ವಾಸಸ್ಥಾನಬಹುದು ನಿಜ. ಆದರೆ ಆ ವಾಸಸ್ಥಾನವಾದ ಕಾಯವನ್ನ ಕಾಮ ಕ್ರೋಧಾದಿ ಅರಿಷಡ್ ವರ್ಗಗಳಿಂದ ಮುಕ್ತಗೊಳಿಸಿ ಶುದ್ಧೀಕರಿಸತಕ್ಕಂಥದ್ದು ಅತ್ಯವಶ್ಯ. ಅಲ್ಲಮ ಪ್ರಭುವಿನ 1071ನೇ ವಚನ ಬಹಳ ಸ್ಪಷ್ಟವಾಗಿ ಈ ಅರಿಷಡ್ ವರ್ಗಗಳ ನೆರೆಹಾವಳಿಯ ದುಷ್ಪರಿಣಾಮವನ್ನ ಮತ್ತು ಪಾರಮಾರ್ಥಿಕ ನಷ್ಟವನ್ನ ಅದು ಹೇಳುತ್ತದೆ. ಕಾಮ ಸತ್ಯವ ತಿಂದಿತ್ತು, ಕ್ರೋಧ ಜ್ಞಾನವ ತಿಂದಿತ್ತು, ಲೋಭ ಧರ್ಮವ ತಿಂದಿತ್ತು, ಮೋಹ ವಿರಕ್ತಿಯ ತಿಂದಿತ್ತು, ಮದ ಭಕ್ತಿಯ ತಿಂದಿತ್ತು, ಮತ್ಸರ ಮುಕ್ತಿಯ ತಿಂದಿತ್ತು. ಈ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯವೆಂಬ ಅರಿಷಡ್ ವರ್ಗಗಳಿಗೂ ನಿಮ್ಮ ನೈದಲರಿಯದೆ ಈ ಸತ್ಯ ಜ್ಞಾನ ಧರ್ಮ ವಿರಕ್ತಿ ಭಕ್ತಿ ಮುಕ್ತಿಗಳೆಂಬ ಸದ್ವರ್ತನೆಯ ದುರ್ವರ್ತನೆ ಎಂಬ ಅರಿಷಡ್ ವರ್ಗಗಳೆಂಬ ನಾಡ ನಾಯಿಗಳೇ ತಿಂದವು. ಎನಗೆ ಸದ್ವರ್ತನೆ ಇಲ್ಲದೆ ಅಪ್ರದೇಶಿಕನಾದೆನು ಕಾಣ ಗುಹೇಶ್ವರ ಅಂತೇಳಿ 1071ನೇ ವಚನ. ಈ ಕಾರಣದಿಂದ ಭಕ್ತನು ಕಾಯ ಗುಣಗಳನ್ನು ಮೀರಬೇಕು. ಹಾಗೆಂದಾಕ್ಷಣ ಕಾಯ ದೇಹವನ್ನು ಸಂಪೂರ್ಣವಾಗಿ ನಿರುಪಯುಕ್ತವಾದುದೆಂದು ತಿರಸ್ಕರಿಸಬೇಕೆಂದು ಅಲ್ಲಮಾದಿ ಶರಣರ ಅಭಿಪ್ರಾಯ ಅದಲ್ಲ. ಅಂಗಕಾಯವನ್ನು ಲಿಂಗಕಾಯವನ್ನಾಗಿ ಪರಿವರ್ತಿಸಿಕೊಳ್ಳಬೇಕು. ಅದನ್ನು ಮಲತ್ರಯಗಳಿಂದಲೂ ಅರಿಷಡ್ವರ್ಗಾದಿ ದುರ್ಗುಣಗಳಿಂದಲೂ ಸಂಸಾರಿಕ ಬಂಧನದಿಂದಲೂ ಮುಕ್ತಗೊಳಿಸಬೇಕು. ಆಗ ಅದು
ಶಿವನ ವಾಸಸ್ಥಾನವಾಗುತ್ತದೆ. ಶಿವನನ್ನ ಆಗ ಭಕ್ತನು ತನ್ನ ಕಾಯದೊಳಗೆ ಕಾಣಬಹುದು, ಮತ್ತೆ ಬೇರೆ ಎಲ್ಲೂ ಅಲ್ಲ ಅಂತ. ಆಗ ಅವನು ಸರ್ವಾಂಗಲಿಂಗಿಯಾಗುವನು. ಹೀಗೆ ಶರಣರಲ್ಲಿ ದೇಹ, ಕಾಯ, ತನು, ಅಂಗ ಕುರಿತಾಗಿ ಬಹಳ ಆರೋಗ್ಯಕರವಾದ ಇಬ್ಬಗೆಯ ಧೋರಣೆ, ಅಂದರೆ ಇತ್ಯಾತ್ಮಕ ಮತ್ತು ನೇತ್ಯಾತ್ಮಕ ಈ ಎರಡೂ ಧೋರಣೆಗಳು ಇವೆ. ಅದನ್ನ ನಾವು ಸರಿಯಾದ ವಿಶ್ಲೇಷಣೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಕಾಮ, ಸಂಸಾರ ಇವು ಮೋಕ್ಷಕ್ಕೆ ಅಡ್ಡಿ ಅಡಚಣೆಗಳು. ಮೋಕ್ಷಾರ್ಥಿ ಇವುಗಳಿಂದ ದೂರವಿರಬೇಕೆಂಬುದೇ ಅಲ್ಲಮ ಪ್ರಭು ಸೇರಿದಂತೆ ಇತರ ಶರಣರ ಅಭಿಪ್ರಾಯ. ಪ್ರಭು ಕೋಪಗೊಂಡಿದ್ದಾನೆ. ಈ ಶೃಂಗಾರ ಪ್ರಣೀತ ಭಕ್ತಿ ಮಾರ್ಗದ ವಿರುದ್ಧ ಕನಲಿದ್ದಾನೆ. ಶರೀರದ ಉನ್ಮತ್ತತೆಯ ಮಹಾಸುಖದ ಅಂತಿಮ ಸಂತೋಷ ಎಂದು ಭಾವಿಸಿದ್ದರ ಬಗ್ಗೆ, ಅದರ ತಂತ್ರದ ಬಗ್ಗೆ ಅಂತ ಹೇಳಿ ಡಾಕ್ಟರ್ ಡಿ.ಆರ್. ನಾಗರಾಜ್ ಅವರ ಈ ಮಾತುಗಳು ಈ ಸಂದರ್ಭದಲ್ಲಿ ಸರಿ ಎನಿಸಿದ್ರು ಕೂಡ ಈ ಮುಂದಿನ ಅವರ ಡಾಕ್ಟರ್ ನಾಗರಾಜ್ ಅವರ ಅವಲೋಕನ ದೋಷಯುಕ್ತವಾದುದು. ಸಂಸಾರ ಹೇಗೆ ನಿರ್ವಾಣಕ್ಕೆ ಅಂಟಿಕೊಂಡಿದೆಯೋ ಹಾಗೆ ವಿಶ್ವದಲ್ಲಿ ಪ್ರತಿಯೊಂದು ಇನ್ನೊಂದಕ್ಕೆ ಅಂಟಿಕೊಂಡಿದೆ. ಅದಕ್ಕೆಯೇ ಸಂಸಾರದಿಂದ ಬಿಡುಗಡೆ ಪಡೆದರೆ ನಿರ್ವಾಣ ಸ್ಥಿತಿ ಎಂಬುದನ್ನ ಪ್ರಭು ಒಪ್ಪಲಾರ ಅಂತ ಹೇಳಿ ಅವರು ಅಲ್ಲಮ ಪ್ರಭು ಮತ್ತು ಶೈವ ಪ್ರತಿಭೆ, ಶೈವ ಮತ್ತು ಅಲ್ಲಮ ಪ್ರಭು ಅಂತ ಅನ್ನುವ ಪುಸ್ತಕದಲ್ಲಿ ಬರೆದಿದ್ದಾರೆ. ಅಲ್ಲಮ ಪ್ರಭು ಮತ್ತು ಶೈವ ಪ್ರತಿಭೆ ಅನ್ನೋ ಪುಸ್ತಕ 31-37ನೇ ಪೇಜ್ ನೋಡಿ. ಇಲ್ಲಿ ಅವ್ರು ಏನ್ ಹೇಳ್ತಾರೆ, ಇದು ತಪ್ಪಿದು. ಏನಂತ, ಸಂಸಾರ ಹೇಗೆ ನಿರ್ವಾಣಕ್ಕೆ ಅಂಟಿಕೊಂಡಿದೆಯೋ ಹಾಗೆ ವಿಶ್ವದಲ್ಲಿ ಪ್ರತಿಯೊಂದು ಇನ್ನೊಂದಕ್ಕೆ ಅಂಟಿಕೊಂಡಿದೆ. ಅದಕ್ಕೇನೆ ಸಂಸಾರದಿಂದ ಬಿಡುಗಡೆ ಪಡೆದರೆ ನಿರ್ವಾಣ ಸ್ಥಿತಿ ಎಂಬುದನ್ನ ಪ್ರಭು ಒಪ್ಪಲಾರ ಅಂತಾರಲ್ಲ, ಇದು ತಪ್ಪಿದು. ಏಕೆಂದರೆ ಈವರೆಗಿನ ಚರ್ಚೆಯಲ್ಲಿ ಕಂಡಂತೆ ಕಾಮಾದಿ ತನುಗುಣಗಳು ಸೇರಿದಂತೆ ಸಂಸಾರವು ಮೋಕ್ಷಕ್ಕೆ ಒಂದು ವಿಘ್ನ. ಇದನ್ನೇ ಇನ್ನೊಂದು ವಚನ ನೋಡಿ ಇಲ್ಲಿ, ಸಂಸಾರದ ಮಚ್ಚು ಬಿಡದನ್ನಕ್ಕ ಸೂಕ್ಷ್ಮ ಶಿವಪಥ ಸಾಧ್ಯವಾಗದು ಅಂತ 175ನೇ ವಚನ. ಬಹು ವಿಕಾರದಿಂದ ಬೆಳೆದ ಸಸಿಯ ವಿಕಾರದಿಂದ ಗ್ರಹಿಸುವ ಕಾಮ ವಿಕಾರಿಗಳ ಎತ್ತಬಲ್ಲರು ಗುಹೇಶ್ವರ ಅಂತ 486ನೇ ವಚನ ಎಂಬ ಸಾಲು ಕೂಡ. ಮತ್ತು ಈ ಕೆಳಗಿನ ವಚನವು ಸಂಸಾರದ ಕಾಮ ಕ್ರೋಧಾದಿ ತ್ಯಾಗವನ್ನೇ ಬೋಧಿಸುತ್ತದೆ ನೋಡಿ. ಇದೇ ಅಲ್ಲಮ ಪ್ರಭುವಿನ ನಿಲುವು ನೋಡಿ. ಇಲ್ಲಿ ವಚನ ಹಿಂಗಿದೆ, ಅದು ಸರ್ವ ಸುಯಿಧಾನಿ ಎಂದೆನಿಸಿಕೊಳ್ಳಬಲ್ಲಡೆ ಬಂದ ಕಾಮ ಕ್ರೋಧವ ಲಿಂಗ ಕರ್ಪಿತವ ಮಾಡಬೇಕು. ಅಲಗಿನ ಕೊನೆಯ ಮನೆಯ ಮೇಲಣ ಸಿಂಹಾಸನ ಹೊರಳಿ ಹೋಗಬಾರದು. ಶಿವಾಚಾರದ ಧಾರೆ ಮೇರೆ ಮುಟ್ಟದ ಮುನ್ನ ಅರ್ಪಿತವ ಮಾಡಬಲ್ಲಡೆ ಭಿನ್ನ ಭಾವವೆಲ್ಲಿಯದೋ ಗುಹೇಶ್ವರ ಅಂತೇಳಿ 168ನೇ ವಚನ. ಆದರೆ ವಿಚಿತ್ರವೆಂಬಂತೆ ಇದಕ್ಕೆ ವಿರುದ್ಧ ಧ್ವನಿ ಇರುವ ಈ ಕೆಳಗಿನ ವಚನದ್ದು, ಪಂಚೇಂದ್ರಿಯ ಸಪ್ತ ಧಾತುವ ನತಿಗಳೆದಲ್ಲಿ ಫಲವೇನೋ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ವಿಷಯ ನತಿಗಳೆದಲ್ಲಿ ಫಲವೇನೋ, ಇವೆಲ್ಲವ ಕೊಂದ ಪಾಪ ನಿಮ್ಮ ತಾಗುವುದು ಗುಹೇಶ್ವರ ಅಂತ 152ನೇ ವಚನ ನೋಡಿ. ಇದು ಹೇಗೆ ಸಾಧ್ಯ ಇದು? ಖಂಡಿತ ಇಂಥ ವಚನಗಳನ್ನ ನಾವು ಪ್ರಕ್ಷಿಪ್ತ ವಚನಗಳು ಅಂತ ಅನ್ನೋದೇ ವಿಧಿ ಇಲ್ಲ. ಆದ್ರಿಂದ ಒಟ್ಟಾರೆ ಈ ಚರ್ಚೆಯಲ್ಲಿ ನಮ್ಗೆ ಅರ್ಥವಾಗ್ತಕ್ಕಂಥದ್ದು, ಅಲ್ಲಮ ಪ್ರಭುಗಳು ದೇಹದ ಬಗ್ಗೆ, ಕಾಯದ ಬಗ್ಗೆ, ಸಂಸಾರದ ಬಗ್ಗೆ ಇತ್ಯಾತ್ಮಕ ಮತ್ತು ನೇತ್ಯಾತ್ಮಕ ಎರಡೂ ಧೋರಣೆಗಳನ್ನ ತಾಳಿದ್ದಾರೆ. ಕಾಯ ಅಂತಕ್ಕಂಥದ್ದು ಅದು ಶಿವನ ವಾಸಸ್ಥಾನ ಅಂತಕ್ಕಂಥದ್ದು ಒಂದು, ಇದು ಇತ್ಯಾತ್ಮಕ ಧೋರಣೆ. ಇದೇ ಕಾಯ ಗುಣವನ್ನ ನಾವು ಅಳಿಯದೇ ಇದ್ದರೆ ಅದರಿಂದ ನಮಗೆ ಮುಕ್ತಿ ದೊರಕಲ್ಲ ಅಂತಕ್ಕಂಥದ್ದು ನೇತ್ಯಾತ್ಮಕ ಗುಣ. ಹಾಗಾಗಿ ಸಂಸಾರದ ಬಗ್ಗೆ, ಮಾಯೆಯ ಬಗ್ಗೆ ಅಲ್ಲಮ ಪ್ರಭುವಿನ ನಿಲುವು ಬಹಳ ನಿಚ್ಚಳವಾಗಿದೆ. ಯಾರು ಸಂಸಾರಕ್ಕೆ, ತನುಗುಣಕ್ಕೆ, ಮಾಯೆಗೆ, ಪ್ರಾಪಂಚಿಕ ಗುಣಕ್ಕೆ ಅಂಟಿಕೊಂಡಿರುತ್ತಾರೋ ಅವರು ಅದರಿಂದ ಬಿಡುಗಡೆ ಹೊಂದದೆ ಅವರಿಗೆ ಮುಕ್ತಿ, ಮೋಕ್ಷ, ಲಿಂಗೈಕ್ಯ ಅಂತಕ್ಕಂಥದ್ದು ಸಾಧ್ಯವಿಲ್ಲ. ಇದೇ ಅಲ್ಲಮ ಪ್ರಭು ಮಾತ್ರ ಅಲ್ಲ, ಎಲ್ಲ ಶರಣರ ಹೊಂದಿರತಕ್ಕಂಥ ಬಹಳ ಗಟ್ಟಿಯಾದ ನಿಲುವು. ಇದನ್ನ ನಮ್ಮ ಆಧುನಿಕ ಪಂಡಿತರು ತಪ್ಪಾಗಿ ಅರ್ಥೈಸುತ್ತಿದ್ದಾರೆ ಅಂತ ಹೇಳ್ತಾ ಈ ಚರ್ಚೆಯನ್ನ ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.